ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ಲಾದ ಕ್ಯೂಟ್ ಡಿಸೈನ್ ತೋರಿಸ್ಕೊಡ್ತೀನಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಫಸ್ಟ್ ಲೈನು ಹಾಕಿದ್ದೀನಿ, ಏನಿಲ್ಲ, ಇದು ಲಾಕ್ ಮಾಡ್ಕೊಳ್ಳಿ, ಒಂದು ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶ, ಒಂದು ಚೈನ್ ಸಿಂಗಲ್ ಕ್ರೋಶ ಅಷ್ಟೇ. ಇದು ನಾನು ಕೋನ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ ಈ ಡಿಸೈನು. ಸೊ ನೋಡಿ, ಈ ಥರ ಸೀಡ್ ಬೀಡ್ಸು ಮುಂಚೆನೇ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ದಾರಕ್ಕೆ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಸ್ಟಾರ್ಟಿಂಗು 4 ಚೈನ್ ಹಾಕಿ ಈ ಥರ ಬೀಡ್ಸ್ ಹಾಕ್ಕೊಳ್ಳಿ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಬೀಡ್ಸ್ ಹಾಕ್ಕೊಳ್ಳಿ. ಎಲ್ಲ ಟ್ರಿಬಲ್ ಕ್ರೋಶನೇ, 2 ಸರಿ ಕ್ರೋಶ ಮೇಲೆ ಸುಕ್ಕೋಬೇಕು ದಾರಾನ. ಮತ್ತು 2 ರಿಂಗಿಂದ 1 ಸರಿ ಹೊರಗಡೆ ಬನ್ನಿ, 2 ರಿಂಗಿಂದ 1 ಸರಿ, 2 ರಿಂಗಿಂದ 1 ಸರಿ, 3 ಸರಿ, ಮತ್ತು ತಿರ್ಗಾನು 2 ಸರಿ ದಾರ ಸುತ್ಕೊಳ್ಳಿ. ನನಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಹತ್ತಿರ ಆಗ್ತಾಯಿದೆ ಅನಿಸುತ್ತೆ. ಸೊ ಇಲ್ಲಿ 2 ಬಿಡ್ಬೋದಾ ಅಂತ ಯೋಚನೆ ಮಾಡಿದೆ ನಾನು. ತುಂಬ ಹತ್ರ ಆಗುತ್ತೆ. ಸೊ ಆ ಥರ ಮಾಡೋಣ. ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದು 2 ಸರಿ ದಾರ ಸುತ್ಕೊಳ್ಳಿ. ಇವಾಗ ನಾನು ಇಲ್ಲಿಗೆ ಹಾಕಿದ್ದೆ. ಸೊ ಇದು 2 ಬಿಟ್ಟು 3ನೇದಕ್ಕೆ ಹೋಗೋಣ. ಅವಾಗ ಒಂಚೂರು ಗ್ಯಾಪ್ ಕಾಣುತ್ತೆ ನಿಮಗೆ. ಈಗ 6 ಬೀಡ್ ತೊಗೊಳ್ಳಿ, 6 ಬೀಡ್ಸ್ ತೊಗೊಂಡು ಒಂದು ಲಾಕ್ ಮಾಡಿ. 6 ಬೀಡ್ಸ್ಗೆ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಆದಮೇಲೆ ಈ ಬೀಡನ್ನ ಹತ್ತಿರ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ, ಇದನ್ನು ಹಿಂದ್ಗಡೆಯಿಂದ ಆ ಬೀಡನ್ನ ತರಬೇಕು ಒಳಗೆ, ಈ ಥರ. ಈಗ ಇದನ್ನು ಸೆಂಟರ್, ಈ ಕಡೆ 3 ಬೀಡ್ಸ್, ಈ ಕಡೆ 3 ಬೀಡ್ಸಲ್ಲಿ ಮೇಲ್ಗಡೆಯಿಂದ ಕ್ರೋಶಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಸರಿ ದಾರ ಸುತ್ತಕೊಂಡು ಅದೇ ಬ್ಲಾಕಲ್ಲೇ ವಿ ಶೇಪ್ ಬರಬೇಕು ನಿಮಗೆ. ಒಂದು ಟ್ರಿಬಲ್ ಕ್ರೋಶ, 2 ರಿಂಗಿಂದ 3 ಸರಿ ಹೊರಗಡೆಗೆ ಬರಬೇಕು. ಸೊ ಈ ಥರ ಬರುತ್ತೆ. ಈ ಸೀರೆ ನಿಮ್ಗೆ ತೋರಿಸೋದು ಮರ್ತೆ. ಇದು ಈ ಥರದ ಸೀರೆ ಇದು ನೋಡಿ. ಅದಕ್ಕೆ ಇದೆಲ್ಲ ತುಂಬ ಡಿಸೈನ್ ಇರೋದ್ರಿಂದ ಸಿಂಪಲ್ ಹಾಕೋಣ ಅಂತ ಹೇಳಿ ಈ ಥರ. ಈ ಬಾರ್ಡ್ರ್ ಕಲರು ನನಗೆ ಬೀಡ್ ಸಿಗಲಿಲ್ಲ. ಸೊ ಇಲ್ಲಿ ಅದು ಅಷ್ಟು ಸುಲಭವಾಗಿ ಸಿಗಲ್ಲ ನಾನಿರೋ ಜಾಗದಲ್ಲಿ. ಸೊ ಅದಕ್ಕೆ ಈ ಎಲ್ಲೋ ಹಾಕಿದ್ದೀನಿ. ಬಟ್ ಏನು ಅಸಹ್ಯ ಕಾಣಿಸ್ತಾ ಇಲ್ಲ, ಮ್ಯಾಚ್ ಆಗ್ತಾಯಿದೆ. ಈ ಥರ ಒಂದು ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಇವಾಗ 2 ಬ್ಲಾಕ್ ಬಿಟ್ಟಿದ್ದೀನಿ ನಾನು. 2 ಬ್ಲಾಕ್ ಬಿಟ್ಟ ಮೇಲೆ ಒಂದು ಟ್ರಿಬಲ್ ಕ್ರೋಶ ಹಾಕ್ಕೊಂಡು 6 ಮಣಿ ತಗೊಳ್ಳಿ. ಸಿಕ್ಸ್ ಬೀಡ್ಸ್ ತಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಟೈಟಾಗಿ ಎಳ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ. ಆಮೇಲೆ ಒಂದು ಸಿಂಗಲ್ ಬೀಡನ್ನ ಎಳ್ಕೊಳ್ಳಿ, ಅದನ್ನು ಬೀಡ್ ಲಾಕ್ ಮಾಡ್ಕೊಳ್ಳಿ. ಈಗ ಇದನ್ನು ಸೆಂಟರ್ಗೆ ಹಿಂದ್ಗಡೆಯಿಂದ ಹಿಂಗೆ ಪ್ಲೇಸ್ ಮಾಡ್ಕೊಳ್ಳಿ ಆ ಬೀಡನ್ನ. ಸೊ ಅದು ಸೆಂಟರ್ ಕರೆಕ್ಟಾಗಿ ಬರುತ್ತೆ. ದಾರದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಹಾಕ್ತಾಯಿದ್ದೀನಿ, ಸೊ ಹಾಗಾಗಿ ನಿಮಗೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೇಮ್ ಬ್ಲಾಕಿಗೆ ಹೋಗಿ ಒಂದು ಟ್ರಿಬಲ್ ಕ್ರೋಶ ಕ್ಲೀನಾಗಿ ಇದನ್ನು ಪ್ಲೇಸ್ ಮಾಡಿಕೊಳ್ಳ್ರಿ. ಸೊ ಹಾಕ್ತಾ ಹೋಗೋಣ. ಪೂರ್ತಿ ಫುಲ್ ಸ್ಯಾರಿ ಇಷ್ಟೇ ಬರೋದು. ಕುಚ್ಚು ಎಲ್ಲ ಬರೋಲ್ಲ ಫ್ರೆಂಡ್ಸ್, ಇದಕ್ಕೆ ಫುಲ್ ಇದೇ ಥರ ಬರುತ್ತೆ.
ಸೊ ಹಾಕ್ತಾ ಹೋಗೋಣ. ಹೀಗಾಗಿ ಟ್ರಿಬಲ್ ಕ್ರೋಶೆ 2 ಬ್ಲಾಕ್ ಬಿಟ್ಟು ಹಾಕ್ಕೊಂಬಿಟ್ಟು ಬೀಡ್ಸ್ ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದು ಬೀಡ್ಸ್ ಕಡಿಮೆ ಬಂತು ಅಂತ ಹೇಳಿ ನಾನು ಮತ್ತೆ ರೆಡ್ ಹಾಕಿದೆ. ಯಾಕಂದರೆ ಸೀರೆಯಲ್ಲಿ ರೆಡ್ಡು ಇದೆ, ಸೊ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿ ಈ ಥರ ಹಾಫ್ ಆ್ಯಂಡ್ ಹಾಫ್ ಹಾಕಿದ್ದೀನಿ ನಾನು. ಹಾಫ್ ರೆಡ್, ಹಾಫ್ ಎಲ್ಲೋ ಅಂದರೆ ಗೋಲ್ಡ್. ಇದು ಯಾಕಂದರೆ ಈ ಥರ ಸಣ್ಣದು ಇದರಲ್ಲೂ ಸಿಗುತ್ತೆ ಇದು ಬೀಡ್ಸು, ತುಂಬ ಕಡಿಮೆ ಆಗುತ್ತೆ. ಮತ್ತು ಒಂದಿಷ್ಟುದಕ್ಕೆ ಬೇರೆ ಕಲರ್ ಹಾಕೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಚೇಂಜ್ ಮಾಡಿಕೊಂಡೆ. ಸೊ ಈ ಥರ ಬರುತ್ತೆ ನಿಮಗೆ, ತುಂಬ ಕ್ಯೂಟಾಗಿದೆ. ಮತ್ತು ಇದಕ್ಕೆ ಕುಚ್ಚು ಬರೋಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ. ಸೊ ಈ ಥರ ಸಿಂಪಲ್ಲಾಗಿ. ಮತ್ತು ನಿಮಗೆ ಇದು ಲಾಸ್ಟ್ ಲಾಂಗಿಂಗ್, ಇದು ಏನಾದರೂ ಏನೂ ಆಗೋಲ್ಲ, ಯಾಕಂದರೆ ಕೋನ್ ಥ್ರೆಡ್ಡು ಹಾಳಾಗಲ್ಲ. ಮತ್ತು ಇದು ಬೀಡ್ಸು ನಾವು ಮೆಟಲ್ ಬೀಡ್ ಹಾಕಿರಲ್ವಲ್ಲ, ಸೊ ಹಾಗಾಗಿ ಇದು ಹೀಗೆ ಇರುತ್ತೆ, ಏನೇನೂ ಆಗೋದಿಲ್ಲ. ಸೊ ಸೀರೆನೂ ಹಾಳಾಗಲ್ಲ, ಡಿಸೈನು ಹಾಳಾಗಲ್ಲ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬರ್ಸು ಇನ್ನೂ ಹೊಸದಾಗಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಡಿಸೈನ್ಸ್ ಹಾಕಿ ನಿಮಗೆ ಹೇಳ್ಕೊಡ್ತೀನಿ. ಇದೇ ಥರ ಸಪೋರ್ಟ್ ಕೊಡಿ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದಾನ ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.